ಧ್ಯಾನ ಅಂದರೆ ನಿಮ್ಮ ಉಸಿರಾಟದ ಅವಲೋಕನ. ಶಾಂತಿಯಿಂದ ಆಲಿಸಿ. ನಿದ್ರೆ ಜಯಿಸಿದ ಯೋಗಿ ಅರುಣ್ ಕುಮಾರ್. ನಾನು ಹೇಳಿದ ಸತ್ಯ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ನೀವು ಸಹ ಅವರ ದಾರಿಯಲ್ಲಿ ನಡೆಯಿರಿ. ಈ ಆತ್ಮಜ್ಞಾನವನ್ನ ಪ್ರಾರಂಭಿಸುವ ಮುಂಚೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು, ಸ್ವರ್ಣಮಾಲಾ ಪತ್ರಿ ಮೇಡಮ್, ಬ್ರಹ್ಮರ್ಷಿ ತಟವರ್ತಿ ವೀರ ರಾಘವರಾವ್ ಗುರುಗಳು, ಬ್ರಹ್ಮ ವಿದ್ವರಿಷ್ಠ ತಟವರ್ತಿ ರಾಜಲಕ್ಷ್ಮಿ ಅಮ್ಮನವರು, ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್, ಈ ಝೂಮ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರಗಳು. ಓಕೆ ಮಾಸ್ಟರ್ಸ್, ಎಲ್ರೂ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ, ನಾವೆಲ್ಲರೂ ಪ್ರತಿನಿತ್ಯ ತರಗತಿಯನ್ನ ಕೇಳ್ತಾನೆ ಇರ್ತೀವಿ. ಇದರಲ್ಲಿ ನಾವೇನ್ ಕೇಳ್ತಾ ಇದ್ದೀವಿ ಅಂದ್ರೆ, ಇವಾಗೆಲ್ಲ ನರನಿಂದ ನಾರಾಯಣ ಅನ್ನೋ ನಮ್ಮ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ನಾವು ಕೇವಲ ಆತ್ಮಜ್ಞಾನವನ್ನೇ ಅಂದ್ರೆ ಈ ಬ್ರಹ್ಮ ಜ್ಞಾನವನ್ನೇ ನಾವು ಪಡ್ಕೊಳ್ತಾ ಬರ್ತಾ ಇದ್ದೀವಿ. ಹೀಗೆ ಮೊದಲಿಗೆ ಒಂದು ಚಿಕ್ಕ ಕಥೆಯನ್ನ ಹೇಳಿ ನಾನು ಇದನ್ನ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಒಬ್ಬ ಗುರುಗಳು ಯಾವಾಗಲೂ ನಾನು ದೇಹವಲ್ಲ ಆತ್ಮ ಅಂತ ತಮ್ಮ ವಿದ್ಯಾರ್ಥಿಗಳಿಗೆ ಪಾಠವನ್ನ ಹೇಳ್ತಾ ಇದ್ರಂತೆ. ಪ್ರತಿದಿನ ಅದೇ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇದ್ದಾರಂತೆ. ಇದರ ಜೊತೆ ಹೀಗೆ ಹೇಳ್ತಾ ಇದೇ ಕಾನ್ಸೆಪ್ಟ್ ನಲ್ಲಿ ದೇವರು ಸರ್ವವ್ಯಾಪಿ, ಭಗವಂತ ಸರ್ವವ್ಯಾಪಿ ಅಂತ ಹೇಳಿ ಪ್ರತಿದಿನ ಒಂದೇ ಕ್ಲಾಸ್ ಅನ್ನ ಗುರುಗಳು ಹೇಳ್ತಾ ಇದ್ರಂತೆ. ಮತ್ತೆ ಕೇಳ್ತಾ ಇದ್ರು. ನೆಕ್ಸ್ಟ್ ಡೇ ಆಯ್ತು, 1 ವಾರ ಆಯ್ತು, 15 ದಿನ ಆಯ್ತು, ಭಗವಂತ ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಿ ಅಂತ ಹೇಳಿ ಮತ್ತೆ ಗುರುಗಳು ಅದೇ ಕ್ಲಾಸ್ ಮಾಡೋರಂತೆ. ಮಕ್ಕಳೆಲ್ಲರೂ, ವಿದ್ಯಾರ್ಥಿಗಳು, ಏನ್ ಗುರುಗಳೇ ಇದು, ಒಂದಿನ ಕ್ಲಾಸಲ್ಲಿ ಕೇಳ್ತಾರಂತೆ, ದಿನ ಇದೇ ಕ್ಲಾಸ್ ಮಾಡ್ತಿರಲ್ಲ, ಇದನ್ನೇ ಹೇಳ್ತಾ ಇರ್ತೀರಲ್ಲ, ನಮಗ್ ಅರ್ಥ ಆಗಿದೆ, ನಿಮಗ್ ಅರ್ಥ ಆಗೋವರೆಗೂ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಗುರುಗಳು ಹೇಳಿದಾಗ ಅವರೆಲ್ಲರೂ ಹೇಳ್ತಾರಂತೆ, ನಮಗ್ ಅರ್ಥ ಆಗಿದೆ ಗುರುಗಳೇ, ನೀವು ಮುಂದಿನ ಕ್ಲಾಸ್ ಸ್ಟಾರ್ಟ್ ಮಾಡಿ, ನಮ್ಗೆ ಒಂದೇ ಕೇಳಿ ಬೋರ್ ಆಗಿದೆ ಅಂತ ಹೇಳ್ತಾರಂತೆ. ಆದ್ರೂ ಅವರು ಅರ್ಥ ಆಗಿದೆನಾ, ನಿಮಗ್ ಅರ್ಥ ಆಗಿದೆ ಅಂದ್ರೆ ನಾನೊಂದು ಪರೀಕ್ಷೆ ಮಾಡ್ತೀನಿ, ನಂತರ ನಾನು ಮುಂದುವರಿತೀನಿ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ನಿಮಗೆ ಅರ್ಥ ಆಗಿದೆ ತಿಳ್ಕೊಳ್ಳೋಣ ಅಂತ ಹೇಳಿ ನೋಡ್ತಾರೆ ಗುರುಗಳು. ಏನಂದ್ರೆ ಎಲ್ಲಾರ್ಗೂ ಒಂದೊಂದು ಬಾಳೆಹಣ್ಣನ್ನ ಕೊಡ್ತಾರೆ. ಆ ಬಾಳೆಹಣ್ಣನ್ನ ಕೊಟ್ಟು ಹೇಳ್ತಾರೆ, ಎಲ್ರೂ ಹೋಗಿ ಯಾರು ಇಲ್ದೇ ಇರೋ ಪ್ಲೇಸ್ ಅಲ್ಲಿ ಆ ಬಾಳೆಹಣ್ಣನ್ನ ನೀವು ತಿಂದು ನಾಳೆ ಬಂದು ನನಗೆ ಹೇಳಿ, ನೀವು ಯಾವ್ಯಾವ ಪ್ಲೇಸ್ ಅಲ್ಲಿ ಆ ಬಾಳೆಹಣ್ಣನ್ನ ತಿಂದ್ರಿ ಅಂತ ಹೇಳಿ ಅಂತ ಹೇಳ್ತಾರೆ ಗುರುಗಳು. ಅವರೆಲ್ಲರೂ ನೈಟ್ ಹೋಗ್ತಾರೆ. ಒಬ್ರು ಯಾವ್ದೋ ಮರದ ಹಿಂದೆ ಹೋಗಿ ತಿಂತಾರೆ, ಇನ್ನೊಬ್ರು ಬಾತ್ರೂಮ್ ಅಲ್ಲಿ ಹೋಗಿ ತಿಂತಾರೆ, ಇನ್ನೊಬ್ರು ದೇವ್ರ ಮನೆ ಅಂತ ಇರುತ್ತಲ್ವಾ, ವಿಗ್ರಹಗಳೇ ಇಟ್ಟಿರೋ ಮನೇಲಿ ಆ ಕೋಣೆಯಲ್ಲಿ ಹೋಗಿ ತಿಂತಾರೆ, ಕೆಲವ್ರು ಅಡ್ಗೆ ಮನೆಯಲ್ಲಿ ಬಚ್ಚಿಟ್ಕೊಂಡು ತಿಂತಾರೆ, ಕೆಲವ್ರು ಇನ್ನು ರಗ್ ಹೊಚ್ಕೊಂಡು ಬೆಡ್ಶೀಟ್ ಹೊಚ್ಕೊಂಡು ಅದರಲ್ಲಿ ಇದು ತಿಂತಾರೆ. ಹೀಗೆ ಏನೇನೋ ಮಾಡ್ತಾ ಇರ್ತಾರೆ. ಹೀಗೆ ತಿಂದು ಎಲ್ಲರೂ ನೆಕ್ಸ್ಟ್ ಡೇ ಬರ್ತಾರೆ ಗುರುಗಳ ಹತ್ರ. ಕ್ಲಾಸ್ ತಗೊಂಡಿರ್ತಾರೆ ಗುರುಗಳು, ತಗೊಂಡು ಕೇಳ್ತಾರೆ ಎಲ್ಲಾರನು. ಹೇಳಿ ಇವಾಗ ಎಲ್ಲಾರು, ನಾನು ಹೇಳಿದ್ನಲ್ವಾ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟಿದ್ದೆ, ಮತ್ತೇನ್ ಹೇಳಿದೆ, ನಿಮ್ಮನ್ನ ಯಾರು ನೋಡ್ಬಾರ್ದು, ಹಂಗೆ ಆ ಬಾಳೆಹಣ್ಣು ತಿಂದ್ ಬರ್ಬೇಕು ಅಂತ ಹೇಳಿದ್ದೆ. ಯಾರ್ಯಾರು ಎಲ್ಲೆಲ್ಲಿ ತಿಂದ್ರಿ ಅಂತ ಅವರೆಲ್ಲರೂ ಹೇಳ್ಕೊತಾರೆ ತಾವೆಲ್ಲೆಲ್ಲಿ ತಿಂದ್ರು ಅನ್ನೋದನ್ನ. ಹೀಗೆ ನಾವು ಹೀಗೆ ಬಚ್ಚಿಟ್ಕೊಂಡು ಎಲ್ಲಾ ಕಡೆ ತಿಂದ್ ಬಂದ್ವಿ ಅಂತ ಹೇಳ್ತಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ತಿಂದಿರಲ್ಲ. ಅವಾಗ ಗುರುಗಳು, ನೀನ್ ಯಾಕೆ ತಿಂದಿಲ್ಲಪ್ಪ ಅಂತ ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಅಲ್ಲ ಗುರುಗಳೇ, ಪ್ರತಿದಿನ ನೀವೇ ತಾನೇ ಹೇಳ್ತಾ ಇದ್ರಿ ಭಗವಂತ ಸರ್ವವ್ಯಾಪಿ, ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತ. ಮತ್ತೆ ನಾನು ಅವನಿಲ್ಲದ ಪ್ಲೇಸೇ ಇಲ್ಲ, ಅವನಿಲ್ಲದ ಸ್ಥಳವೇ ಇಲ್ಲ. ಹಾಗಿದ್ರೆ ನಾನು ಎಲ್ಲಿ ಅವನ್ ಯಾರು ನೋಡದೆ ಇರೋ ಪ್ಲೇಸಲ್ಲಿ ನಾನು ಎಲ್ಲಿ ತಿಂದು ಬರ್ಲಿ, ನನ್ಗೆಲ್ಲೂ ಸಿಗ್ಲಿಲ್ಲ, ಹಾಗಾಗಿ ನಾನು ಬಂದೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಕೆಲವ್ರಿಗೆ ಅನ್ನಿಸ್ಬಹುದು ಕೆಲವೊಂದ್ಸಲ,
ಏನು ಒಂದೇ ಕ್ಲಾಸು ಅಥವಾ ಇದೇ ಒಂದ್ ಲೈನಲ್ಲಿ ಹೋಗ್ತಾ ಇದೆ ಅಲ್ವಾ, ಇದೇ ಒಂದ್ ಲೈನಲ್ಲಿ ಹೋಗ್ತಾ ಇದೆ ಅಲ್ವಾ, ಆತ್ಮಜ್ಞಾನ ಆತ್ಮಜ್ಞಾನ ಅಂತ. ಹಾಗಿರಲ್ಲ ಮಾಸ್ಟರ್ಸ್, ಇದು ಈ ಕಥೆ ರೂಪ ತರಾನೇ ಇರುತ್ತೆ. ಅದರಲ್ಲಿ ಭಗವಂತನನ್ನ, ಅವನ ಅಸಲು ನಿಜವಾದ ತತ್ವವನ್ನ ಅರ್ಥ ಮಾಡ್ಕೊಳ್ಳೋರು ಕೆಲವರಾಗಿರ್ತಾರೆ. ಬಹಳಷ್ಟು ಜನ ಮಾರ್ಗಕ್ಕೆ ಬರ್ತಾರೆ, ಆದ್ರೆ ಆ ಪಾಠವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಸ್ವಲ್ಪ ಮಾತ್ರ ಜನ ಆಗ್ತಾರೆ. ಹಾಗಾಗಿ ಅಂಥವರಲ್ಲಿ ನಾವಾಗೋಣ ಅಂತ ಹೇಳ್ತಾ, ಪ್ರತಿನಿತ್ಯ ಮನನ ಅನ್ನೋದು ಕೂಡ ಇರಬೇಕು. ಈ ಯಾವುದೇ ಪುಸ್ತಕ, ಇವಾಗ ನಮ್ಗೆಲ್ಲರಿಗೂ ಆದರ್ಶವಾಗಿರುವಂತ ಗುರುಗಳು ತಟವರ್ತಿ ವೀರ ರಾಘವರಾವ್ ಗುರುಗಳಲ್ವಾ, ಅಂದ್ರೆ ಜೀವಂತವಾಗಿರೋರು, ಈ ದೇಹದಲ್ಲಿ ಇನ್ನೂ ಬದುಕಿರುವಂತ ಸದ್ಗುರುಗಳು. ಅವರೇ ಅವರ ಸದ್ಗುರುಗಳಾದಂತಹ, ನಮಗೂ ಸದ್ಗುರುಗಳಾದಂತಹ ಪತ್ರಿಜಿಯವರ ಪುಸ್ತಕವನ್ನ ಎಷ್ಟು ಸಲ ಓದ್ತಿದ್ರಂತೆ. ಒಂದೇ ಕಾನ್ಸೆಪ್ಟ್ ಅನ್ನ 50 ಸಲ ಓದೋದು ಅಂದ್ರೆ ಸಾಮಾನ್ಯನ? ನಾವೇ ಒಂದೆರಡು ಪುಸ್ತಕ 2ರಿಂದ 3 ಸಲ ಓದ್ಬಿಟ್ವಿ ಅಂದ್ರೆ ನಾವು ತುಂಬಾ ಓದಿದ್ವಿ, ಆ ಕಾನ್ಸೆಪ್ಟ್ ಅನ್ನ ತುಂಬಾ ಅರ್ಥ ಮಾಡ್ಕೊಂಡ್ವಿ ಅಂತ ನಾವು ಅನ್ಕೊಳ್ತಾ ಇರ್ತೀವಿ, ಅಂದ್ರೆ ನಮ್ಮ ಮಟ್ಟಿಗೆ. ಹಾಗಾಗಿ ನಾವು ಎಲ್ಲಿವರೆಗೂ ಅದನ್ನ ಓದ್ಬೇಕು ಅಥವಾ ಎಲ್ಲಿವರೆಗೂ ನಾವು ಆ ಕ್ಲಾಸನ್ನ ಕೇಳ್ಬೇಕು ಅಂದ್ರೆ, ನಾವು ಅಸಲು ಅದನ್ನ ಆಚರಿಸುವವರೆಗೂ. ಯಾರು ಹೆಚ್ಚಾಗಿ ಒಂದ್ ಕಾನ್ಸೆಪ್ಟ್ ಅನ್ನ ಕೇಳ್ತಾ ಇರ್ತಾರೋ ಅಥವಾ ಅದನ್ನೇ ಅವರು ಓದ್ತಾ ಇರ್ತಾರೋ, ಸ್ವಾಧ್ಯಾಯ ಆಗಿರ್ಬಹುದು, ಬೋಧನೆಯಲ್ಲಿ ಕೇಳೋದಾಗಿರ್ಬಹುದು, ಇನ್ನೊಬ್ರಿಗೆ ಪ್ರಚಾರದಲ್ಲಿ ಹೋಗಿ ಹೇಳೋದಾಗಿರ್ಬಹುದು, ಎಲ್ಲವನ್ನ ಯಾವುದು ಪದೇ ಪದೇ ಮಾಡ್ತಾ ಇರ್ತಾರೋ ಅದು ಹೆಚ್ಚು ರಿಪೀಟ್ ಆದ ಹಾಗೆ ಅವರು ಆಚರಿಸೋದಕ್ಕೆ ತಾನಾಗೆ ಆಗ್ಬಿಡತ್ತಂತೆ. ಅದು ಸ್ವಯಂ ತಮಗ್ ಗೊತ್ತಾಗ್ಲಾರ್ದಂಗೆ ತಮ್ಮಲ್ಲಿ ಅದು ಆಚರಣೆ ಬಂದ್ಬಿಡತ್ತಂತೆ. ಹಾಗಾಗಿ ನಾವು ಯಾವುದೇ ಆಗಿರ್ಬಹುದು, ಈ ಆತ್ಮಜ್ಞಾನವನ್ನ, ಇದು ದುರ್ಲಭ, ಈಗ ಎಲ್ಲ ನಮ್ಗೆಲ್ಲ ಸಿಗ್ತಾ ಇದೆ ಅಂದ್ರೆ ನಾವು ಎಷ್ಟು ಪುಣ್ಯವಂತರಿದ್ದೀವಿ. ಹಾಗಾಗಿ ಅದನ್ನ ನಾವು ಆಚರಿಸುವವರೆಗೂ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಆಮೇಲೆ ಗುರುಗಳು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳ್ತಾರೆ ಅವರು ಝೂಮ್ ಕ್ಲಾಸ್ ಅಲ್ಲಿ. ಏನಂದ್ರೆ, ನಾವು ಈ ಶರೀರದ ಜೊತೆ ಇರುವ ಜೀವನ ತುಂಬಾ ಅಲ್ಪ, ಸ್ವಲ್ಪ ಮಾತ್ರ. ಆದ್ರೆ ಈ ಶರೀರ ಬಿಟ್ಟ ಮೇಲೆ ತುಂಬಾ ನಮ್ಗ್ ಜೀವನ ಇರತ್ತಂತೆ, ಹೆಚ್ಚು ಟೈಮ್ ಇರತ್ತಂತೆ, ಕಾಲ. ಆದ್ರೆ ಈ ಶರೀರದ ಜೊತೆ ಸ್ವಲ್ಪ ಇರತ್ತಂತೆ. ಹಾಗಿದ್ರೆ ಈ ಶರೀರದ ಜೊತೆ ಇದ್ದಾಗ್ರೇನೆ ಸಾಧನೆ ಆಗೋದು. ಶರೀರ ಬಿಟ್ರೆ ಆಗತ್ತಾ? ಅದು ತುಂಬಾ ಟೈಮ್ ಇದ್ರೂ ಆಗಲ್ಲ. ಹಾಗಾಗಿ ಶರೀರದ ಜೊತೆನೆ ಇದ್ದಾಗ ನಾವು ತುಂಬಾ ಒಂದೊಂದು ನಿಮಿಷನೂ ಬಳಸ್ಕೋಬೇಕು ಅಂತ ಗುರುಗಳು ಹೇಳ್ತಾರೆ. ಇದಕ್ಕೆ ಅವರು ಒಂದು ಉದಾಹರಣೆ ಕೂಡ ಕೊಡ್ತಾರೆ. ಉಪಮಾನ ಧ್ಯಾನ ಸಂದೇಶಗಳು ಅನ್ನೋ ಪುಸ್ತಕದಲ್ಲಿ ಇದೆ, ನೀವು ಆ ಬುಕ್ ಅನ್ನ ಓದ್ಬಹುದು. ಅದ್ಭುತವಾದ ಉಪಮಾನಗಳನ್ನ ಹೇಳಿದ್ದಾರೆ. ಗುರುಗಳೇನ್ ಹೇಳ್ತಾರಂದ್ರೆ, ಪತ್ರಿಜಿ ಗುರುಗಳೇನ್ ಹೇಳ್ತಾರಂದ್ರೆ, ಒಬ್ಬ ಪಿರಮಿಡ್ ಮಾಸ್ಟರ್ ಹೇಗಿರ್ತಾನೆ ಅಂದ್ರೆ, ತಾನು ಹೇಳುವ ಕ್ಲಾಸು ಎಷ್ಟು ಕಠಿಣವಾಗಿದೆ ಅನ್ನೋದು ಪ್ರದರ್ಶನ ಮಾಡ್ಕೊಳಕ್ ಹೋಗಲ್ಲ. ತನ್ನ ಎದುರುಗಡೆ ಇರುವಂತಹವರು ಅದನ್ನ ಎಷ್ಟು ಸುಲಭ ರೀತಿಯಾಗಿ ಅದನ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ಅವ್ರು ಅರ್ಥ ಮಾಡ್ಕೊಂಡ್ರೇನೆ ಇವ್ರು ನಿಜವಾದ ಪಿರಮಿಡ್ ಮಾಸ್ಟರ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಹೇಳುವ ಜ್ಞಾನ ನಮ್ಮ ಹತ್ರ ಕೇಳ್ತಾ ಇರೋರ್ಗೆ ಅರ್ಥ ಆಗ್ಬೇಕು, ಅದು ಪಿರಮಿಡ್ ಮಾಸ್ಟರ್ನ ಪವರ್ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನಾನು ಎಷ್ಟು ದೊಡ್ಡ ಕಾನ್ಸೆಪ್ಟ್ ಒಂದು ತಂದು ಹೇಳ್ತಾ ಇದ್ದೀನಿ ಅಂದ್ರೂ ಉಪಯೋಗ ಇಲ್ಲ. ನಾನ್ ಹೇಳ್ತಾ ಇರೋದು ಬೇರೆಯವ್ರಿಗೆ ಉಪಯೋಗ ಆಗ್ತಿಲ್ಲ ಕೇಳೋರಿಗೆ ಅಂದ್ರೆ ಅದು ವ್ಯರ್ಥ ಅಂತ ಹೇಳ್ತಾರೆ. ಹಾಗಾಗಿ ಗುರುಗಳು ಉಪಮಾನ ಧ್ಯಾನ ಸಂದೇಶಗಳು ಅನ್ನೋದನ್ನ ಹೇಳ್ತಾರೆ. ಎಷ್ಟೋ ಉಪಮಾನ ಧ್ಯಾನ ಸಂದೇಶ ಹೇಳ್ತಿದ್ರಂತೆ. ತಟವರ್ತಿ ಗುರುಗಳು ಏನ್ ಮಾಡ್ತಿದ್ರಂತೆ, ಯಾವಾಗ್ಲೂ ಒಂದು ಪಾಕೆಟ್ ನೋಟ್ಬುಕ್ ಇಟ್ಕೋತಿದ್ದಂತೆ, ಹಾಗೆ ಪೆನ್ನು ಯಾವಾಗ್ಲೂ ಪಾಕೆಟ್ ಅಲ್ಲಿ ಇರ್ತಿದ್ರಂತೆ. ಪತ್ರಿಜಿ ಗುರುಗಳು ಸ್ಟೇಜ್ ಮೇಲೆ ಕೂತಿದ್ರಬಹುದು, ಅವ್ರ ಪಕ್ಕದಲ್ಲಿ ಅವ್ರು ಸ್ಟೇಜ್ ಅಲ್ಲೇ ಕೂತಿದ್ರು ಕೂಡ ಪತ್ರಿಜಿ ಗುರುಗಳು ಕೆಲವು ಇಂಪಾರ್ಟೆಂಟ್ ಮತ್ತೆ ಬರ್ತಾ ಇದ್ರೆ ತಕ್ಷಣ ಅದನ್ನ ತೆಗೆದು ಅಲ್ಲೇ ಬರೆಯೋಕ್ ಸ್ಟಾರ್ಟ್ ಮಾಡ್ತಿದ್ರಂತೆ. ಅಷ್ಟು ಅವರಿಗೆ ಶ್ರದ್ಧೆ ಇರ್ತಿತ್ತಂತೆ ಗುರುಗಳು ಹೇಳುವ ಜ್ಞಾನದಲ್ಲಿ. ತುಂಬಾ ಅಂದ್ರೆ ತುಂಬಾ ವಿನಯದಿಂದ ಅವರು ಇರ್ತಿದ್ರು. ಇವಾಗ ಹೇಗಿರ್ತಾರೆ, ಸಿಂಹ ತರ ಇರ್ತಾರೆ. ಆದ್ರೆ ಪತ್ರಿಜಿ ಗುರುಗಳು ಇದ್ದಾಗ ಒಂದು ಮುದ್ರಕೊಂಡು ಇರ್ತಿದ್ರಂತೆ ಯಾವಾಗ್ಲೂ ತಟವರ್ತಿ ಗುರುಗಳು. ಯಾರ ಹತ್ರನೂ ಅವ್ರು ಹಾಗ್ ಬಾಗಿಲ್ಲ ಅಂತೆ. ಯಾಕೆ ಬಾಗಿದ್ರು? ಆ ಜ್ಞಾನವೇ ಕಾರಣ. ಅಷ್ಟು ಕೋಟ್ಯಾಧೀಶ್ವರ, ಅಷ್ಟು ಸಿಂಹದ ತರ ಇರೋರು, ತಟವರ್ತಿ ಅನ್ನೋ ಏರಿಯಾನೇ ಇಟ್ಕೊಂಡಿರೋರು ಅವ್ರು ಬಾಗ್ತಾರೆ ಅಂದ್ರೆ ಅವ್ರ ಹತ್ರ ದುಡ್ಡಿದೆ ಅಂತ ಅಲ್ಲ, ಜ್ಞಾನ ಇದೆ ಅಂತ. ಹಾಗಾಗಿ ಆ ಒಂದು ಸಂದೇಶದಲ್ಲಿ ಉಪಮಾನ ಧ್ಯಾನ ಸಂದೇಶ ಅಂದ್ರೆ
ಒಂದು ವಿಷಯ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳೋದು. ಇದೇ ಉಪಮಾನ ಧ್ಯಾನ ಸಂದೇಶ. ಇದನ್ನ ಅಳವಡಿಸ್ಕೊಂಡ್ರೆ ಎಲ್ಲರಿಗೂ ಚೆನ್ನಾಗ್ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು, ಇವಾಗ ಗುರುಗಳು ಹೇಳಿದಾಗೆ ಈ ಶರೀರದ ಜೊತೆ ಸ್ವಲ್ಪ ಮಾತ್ರ ಜೀವನ ಇರತ್ತಂತೆ. ಶರೀರ ಇಲ್ಲದೆ ಇರುವ ಜೀವನವೇ ತುಂಬಾ ಇರತ್ತಂತೆ. ಆದ್ರೆ ಅದು ಅಷ್ಟು ನಮ್ಗೆ ಸಾಧನೆ ಆಗುದಿಲ್ಲ. ಆದ್ರೆ ಶರೀರದ ಜೊತೆನೆ ಸಾಧನೆ ಆಗತ್ತೆ. ಹಾಗಿದ್ರೆ ಕೆಲವರು ಲೇಜಿನೆಸ್ ಮಾಡ್ತಾ ಇರ್ತಾರಲ್ವಾ, ನಾಳೆ ಮಾಡ್ಕೊಳ್ಳೋಣ, ನಾಡಿದ್ ಮಾಡ್ಕೊಳ್ಳೋಣ, ನಾವಿನ್ನು ಹೆಂಗಿದೀವಿ, ನಮ್ಗಿನ್ನು ಮುಂದೆ ಟೈಮ್ ಇದೆ, ಈ ತರ ಎಲ್ಲ ಇರ್ತಾರಲ್ವಾ. ಅದಕ್ಕೆ ಅವರು ಒಂದು ಉಪಮಾನವನ್ನ ಹೇಳ್ತಾರೆ. ಏನು ಅಂದ್ರೆ, ಒಬ್ಬ ಒಂದು ತಾವರೆ ಹೂವಿನ ಮೇಲೆ ಒಂದ್ ಚಿಕ್ಕ ಹುಳು ಬಂದು ಕುತ್ಕೊಳತ್ತೆ. ಕುತ್ಕೊಂಡ ತಕ್ಷಣ ಸಂಜೆ ಆಗ್ಬಿಡತ್ತೆ, ಆ ಹೂವು ಮುದುರ್ಕೊಳ್ಳತ್ತೆ, ಅದ್ರ ಒಳಗಡೆನೆ ಆ ಹುಳ ಅನ್ನೋದು ಸಿಕ್ಕಾಕೊಂಡ್ಬಿಡತ್ತೆ. ಸಿಕ್ಕಾಕೊಂಡ್ಮೇಲೆ ಆ ಹುಳ ಅಲ್ಲೂ ಕೂಡ ಲೇಜಿನೆಸ್ ಮಾಡತ್ತೆ. ಹೆಂಗೋ ನಾನ್ ಹೊರಗಡೆ ಹೋಗ್ಬೇಕು ಅಂತ ನೋಡ್ಕೊಳಲ್ಲ, ಹೇಗಿದ್ರು ಬೆಳಿಗ್ಗೆ ಆಗತ್ತಲ್ವಾ, ಹೇಗಿದ್ರು ಈ ಮತ್ತೆ ತಾವರೆ ಅರಳತ್ತಲ್ವಾ, ನಾನು ಹೊರಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಲೇಜಿನೆಸ್ ಮಾಡಿ ಅದ್ರಲ್ಲೇ ಇರುತ್ತೆ. ಏನು ಪ್ರಯತ್ನ ಮಾಡಕ್ ಹೋಗಲ್ಲ, ನನಗಿನ್ನೂ ಟೈಮ್ ಇದೆ ಅಂತ ಹುಳಕ್ಕೆ. ಅವಾಗ ಏನಾಗತ್ತೆ, ಹೀಗೆ ಟೈಮ್ ಹೋಗ್ತಾ ಇರುತ್ತೆ, ಮಧ್ಯರಾತ್ರಿ ಆಗ್ಬಿಡತ್ತೆ. ಅದೇ ಕೆರೆ ಹತ್ರದಿಂದ ಒಂದು ಆನೆ ಹೋಗ್ತಾ ಇರತ್ತೆ. ಆನೆ ಹೋಗ್ಬೇಕಾದ್ರೆ ಏನ್ ಮಾಡತ್ತೆ, ಆ ಗಿಡದ ಮೇಲೆ ಕಾಲಿಟ್ಟು ಹೋಗತ್ತೆ. ಆ ಗಿಡದ ಜೊತೆ, ಹೂವಿನ ಜೊತೆ ಆ ಹುಳ ಕೂಡ ಸತ್ ಹೋಗತ್ತೆ. ಅಂದ್ರೆ ಈ ಜೀವನ ಅನ್ನೋದು ಯಾವಾಗ ಮುಗಿದು ಹೋಗತ್ತೆ ನಮ್ಗೆ ಗೊತ್ತಿಲ್ಲ. ಆಕ್ಸಿಡೆಂಟ್ಗಳಾಗ್ಬೋದು, ಅಪಘಾತ, ಏನೋ ಒಂದು ಅನಾರೋಗ್ಯ ಬರ್ಬೋದು, ಅಥವಾ ತುಂಬಾ ಆದವರಿದ್ರೆ ಏಜ್ ಆಗಿ ಕೂಡ ಹೋಗ್ಬಹುದು, ಮರಣಿಸಿ ಹೋಗ್ಬಹುದು. ಹಾಗಿದ್ದಾಗ ಈ ಅಲ್ಪ ಜೀವನವನ್ನ ನಾವು ಎಷ್ಟು ಬಳಸ್ಕೋಬಹುದು. ನಮ್ ಗುರುಗಳೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಅಲ್ಪ ಸಮಯವನ್ನ ಚೆನ್ನಾಗಿ ಬಳಸ್ಕೋಬೇಕು ಅಂತ ಹೇಳ್ತಾ, ಈ ನಾವೆಲ್ಲರೂ ಮೇಲಿನ ಲೋಕದಿಂದ ಪೂರ್ಣಾತ್ಮನಿಂದ ಬಿಡುಗಡೆಯಾಗಿ ಅಂಶ ಆತ್ಮವಾಗಿ ಈ ಖನಿಜ ಜಾತಿ ಆಗಿರ್ಬೋದು, ವೃಕ್ಷ ಜಾತಿ, ಜಂತು ಜಾತಿ, ಈ ರೀತಿಯಾಗಿ ಮಾನವ ಜಾತಿಗೆ ಬಂದಿರ್ತೀವಿ. ಅಲ್ಲಿ ಬಂದ ತಕ್ಷಣ ನಾವು ತಾಯಿ ಗರ್ಭದಲ್ಲಿ ಬೆಳೀತಾ ಇರುವಂತಹ, ತಯಾರಾಗ್ತಾ ಇರುವಂತಹ ಆ ಶರೀರದಲ್ಲಿ ಪ್ರವೇಶ ಆಗ್ತೀವಿ. ಪ್ರವೇಶ ಆಗಿ 9 ತಿಂಗಳುಗಳ ಕಳೆದು ನಂತರ ಜನನ ಅನ್ನೋದು ಆಗತ್ತೆ. ಈ ಜನನ ಆದ್ಮೇಲೆ ಭೂಮಿಗೆ ಕಾಲಿಟ್ಟ ತಕ್ಷಣ ಕರ್ಮ ಚಕ್ರದಲ್ಲೇ ಕಾಲಿಟ್ಟ ಹಾಗೆ. ಅದರ ಜೊತೆ ಈ ಪ್ರಪಂಚ ಅನ್ನೋ ಮಾಯೆಯಲ್ಲಿ ಕಾಲಿಟ್ಟ ಹಾಗೆ. ನಾವು ಇಲ್ಲಿ ಬಂದು ಮರ್ತ್ ಬಿಡ್ತಾರೆ. ಮರ್ತ್ ಬಿಟ್ರೆ ಇಲ್ಲಿ ಬಂದು ಏನಾಗತ್ತೆ, ಪ್ರಾಪಂಚಿಕ ಕುಟುಂಬದಲ್ಲಿ ಹುಟ್ಟಿದ್ರೆ ತಂದೆ ತಾಯಿಗಳು ಏನ್ ಹೇಳಿ ಬೆಳೆಸ್ತಾರೋ ಅದೇ ರೀತಿಯಾಗಿ ಬೆಳೀತಾ ಹೋಗ್ತಾರೆ. ತಂದೆ ತಾಯಿ ಏನನ್ನ ಮಗುವಿಗೆ ಹೇಳ್ಕೊಡ್ತಾರೋ ಅದೇ ರೀತಿಯಾಗಿ ಮನಸ್ಸು ಬೆಳೀತಾ ಹೋಗುತ್ತೆ ಮಗುವಿಂದು. ನಂತರ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರೆ ರಾಮನೇ ನನ್ನ ದೇವರು, ಕೃಷ್ಣನೇ ನನ್ನ ದೇವರು ಅನ್ನೋದನ್ನ ಹೇಳ್ಕೊಡ್ತಾರೆ. ಮುಸ್ಲಿಂ ಮತದಲ್ಲಿ ಹುಟ್ಟಿದ್ರೆ ಅಲ್ಲಾನೇ ನನ್ನ ದೇವರು, ಕ್ರಿಶ್ಚಿಯನ್ ನಲ್ಲಿ ಹುಟ್ಟಿದ್ರೆ ಏಸು ಕ್ರೈಸ್ತ ನನ್ನ ದೇವರು ಅನ್ನೋದನ್ನೇ ಅವರಿಗೆ ಕಲ್ಸ್ಕೊಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಯಾವ ಕುಲದಲ್ಲಿ ನಾನು ಹುಟ್ಟಿದಿನೋ ಅದೇ ನನ್ನ ಕುಲ, ಯಾವ ಮತದಲ್ಲಿ ನಾನು ಹುಟ್ಟಿದಿನೋ ಅದೇ ನನ್ನ ಮತ. ನನಗೆ ಸಾವಿರಾರು ಜನ್ಮ ಆಗಿ ಹೋಗಿದೆ, ನಾನು ಆತ್ಮ, ಜಸ್ಟ್ ನಾನು ಶರೀರ ತಗೊಂಡು ಅನುಭವಕ್ಕಾಗಿ ಬಂದಿದ್ದೀನಿ ಅನ್ನೋದು ಮರ್ತು ಹೋಗತ್ತೆ. ಯಾಕಂದ್ರೆ ಇದು ಮಾಯೆ. ಹೀಗೆ ಮರ್ತು ನಂತರ ಏನಾಗತ್ತೆ ಅಂದ್ರೆ ಅದ್ರಲ್ಲಿ ಬೆಳೀತಾ ಹೋಗುತ್ತೆ ಮಗು. ಈಗ ಬೆಳೀತಾ ಬೆಳೀತಾ ಸಮಾಜವನ್ನ ಗಮನಿಸ್ತಾ ಹೋಗುತ್ತೆ, ಪರಿಸರಕ್ಕೆ ಬರುತ್ತೆ. ಪರಿಸರದಲ್ಲಿ ಏನನ್ನ ನೋಡತ್ತೆ, ದುಡ್ಡಿಗೆ ಜಾಸ್ತಿ ಮಹತ್ವ, ಯಾವಾಗ್ಲೂ ಧನಕ್ಕೆ ಜಾಸ್ತಿ ಮಹತ್ವ ಅನ್ನೋದನ್ನೇ ನೋಡ್ತಾ ಹೋಗುತ್ತೆ. ಹಣಕ್ಕೆ ಜಾಸ್ತಿ ಮಹತ್ವ ಅಂತ ಹೇಳಿ ಯಾವುದಕ್ಕೆ ಕಷ್ಟಪಡ್ತಾರೆ, ಎಲ್ರು ಹಣ ಸಂಪಾದನೆಗೆನೆ ಕಷ್ಟಪಡ್ತಾರೆ. ಇಲ್ಲಿ ತಟವರ್ತಿ ವೀರ ರಾಘವರಾವ್ ಗುರುಗಳು ಕೂಡ ಏನ್ ಹೇಳ್ತಾರಂದ್ರೆ, ಯಾವಾಗ ನನ್ನ ಸದ್ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳು ನನ್ನ 53 ವರ್ಷಕ್ಕೆ ನನಗ್ ಸಿಗೋವರೆಗೂ ನಾನು ಧನ ಸಂಪಾದನೆ ಮೇಲೆ ದೃಷ್ಟಿ ಇಟ್ಟಿದ್ದೆ. ಯಾವಾಗ ನನ್ನ ಜೀವನದಲ್ಲಿ ಸದ್ಗುರುಗಳು ಬಂದ್ರೋ
ಅವಾಗ ನನಗೇನು ಅವ್ರು ಹೇಳಿದ್ರು, ನೀನು ದೇಹವಲ್ಲ ಆತ್ಮ. ನೀನ್ ಇಷ್ಟೆಲ್ಲ ಕೋಟಿ ಕೋಟಿ ಸಂಪಾದನೆಯನ್ನ ಮಾಡಿದೀಯ ಅಲ್ವಾ, ಇದು ನಿನ್ನ ಆತ್ಮಕ್ಕೆ ಏನೂ ಲಾಭವಿಲ್ಲ. ನೀನ್ ಇವುಗಳನ್ನ ಏನೂ ತಗೊಂಡು ಹೋಗಲ್ಲ. ಆದ್ರೆ ಇವುಗಳನ್ನ ಸಂಪಾದನೆ ಮಾಡೋದಕ್ಕೆ ನೀನ್ ಹೇಳಿರುವಂತ ಸುಳ್ಳುಗಳು, ಮಾಡಿರುವಂತಹ ಪಾಪಗಳು, ಇವಾಗ ವ್ಯಾಪಾರ ಅಂದ್ರೆ ಸುಮ್ನೆ ಆಗ್ತಿರಲ್ಲ. ಹೀಗೆ ಆ ಕರ್ಮಗಳು ನಿನ್ ಜೊತೆ ಬರುತ್ತೆ. ಹಾಗಿದ್ರೆ ಎಷ್ಟು ನಷ್ಟವನ್ನ ಹೊಂದಿದೆ. ಅದಕ್ಕೆ ಪರಿಮಿತವಾಗಿ ಧರ್ಮಯುತವಾಗಿ ಸಂಪಾದನೆಯನ್ನ ಮಾಡಬೇಕು. ನಾವು ಎಷ್ಟು ನಮ್ಮ ಜೀವನಕ್ಕೆ ಬೇಕೋ ಅಷ್ಟು ಧರ್ಮಯುತವಾಗಿ ನಾವು ಸಂ ಆ, ವ್ಯಾಪಾರ ಅಥವಾ ಉದ್ಯೋಗವನ್ನ ಮಾಡಬೇಕು. ಹಾಗಾಗಿ ಅವರಿಗೆ ಯಾವಾಗ ಸದ್ಗುರುಗಳು ಸಿಕ್ಕರೋ ಅವರು ಕೂಡ ಬದಲಾದರು. ಅದಕ್ಕೆ ಯಾರಿಗೇ ಆದ್ರೂ ಸರಿ, ಈ ಮಾಯೆ, ಈ ಜಗತ್ತು ಅನ್ನೋದೇ ಮಾಯೆ. ಇಲ್ಲಿ ದೇಹ ಅನ್ನುವಂತೆನೆ ಜೀವಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಆತ್ಮಗಳಾದಂತಹ ನಾವು 7 ಜನ್ಮ ಸದ್ಗುರುಗಳಿಗಾಗಿ ಪರಿತಪ್ಸಿರ್ತೀವಿ. ಇಲ್ಲ ಅಂದ್ರೆ ಇಲ್ಲಿ ಮಾಯೆಯಿಂದ ಹೊರಗೆ ಬರೋಕ್ ಸಾಧ್ಯ ಇಲ್ಲ. ನಂತರ ಗುರುಗಳ ಸಿಕ್ಕು ಅದನ್ನ ತಿಳ್ಕೊಂಡ್ರೆ ಸಾಲಲ್ಲ, ಅರ್ಥ ಮಾಡ್ಕೊಂಡ್ರೆ ಉಪಯೋಗ ಆಗತ್ತೆ. ಅರ್ಥ ಮಾಡ್ಕೊಂಡವ್ರು ಆಚರಿಸ್ತಾರೆ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕ್ಲಾಸ್ ಕೇಳ್ತಾರೆ, ಮತ್ತೆ ತಾನು ದೇಹವೆನ್ನುವಂತೆ ಜೀವಿಸ್ತಾರೆ. ಅದು ಏನು, ಕ್ಲಾಸ್ ಕೇಳಿದ್ರೂ ಉಪಯೋಗ ಆಗಲ್ಲ. ಅದಕ್ಕೋಸ್ಕರ ಜೀವನದಲ್ಲಿ ಸದ್ಗುರು ಅನ್ನುವವರ ಪಾತ್ರ ತುಂಬಾ ಪ್ರಮುಖವಾದದ್ದು. ಅದಕ್ಕೋಸ್ಕರ ನಾವು ಸದ್ಗುರುವಿನ ಒಂದು ಮಾರ್ಗದರ್ಶನದಲ್ಲೇ ಹೋಗ್ಬೇಕು. ನಂತರ ಏನಾಗತ್ತೆ, ಹೀಗೆ ಧನ ಸಂಪಾದನೆಗಾಗಿಯೇ ದೃಷ್ಟಿಯನ್ನ ಇಟ್ಟಿರ್ತಾರೆ. ತಮಗೋಸ್ಕರ ಅಷ್ಟೇ ಅಲ್ಲದೆ ಮಕ್ಕಳಿಗೋಸ್ಕರ ಅಂತ ಕೂಡ ಮಾಡ್ತಾನೆ ಇರ್ತಾರೆ, ದುಡಿತಾನೆ ಇರ್ತಾರೆ. ನಂತರ ಮರಣಿಸಿದ ನಂತರ ಗೊತ್ತಾಗದೆ, ಏನು ನಾನು ಯಾರಿಗೋಸ್ಕರ ಇಷ್ಟೆಲ್ಲ ದುಡಿದ್ನು, ಅದು ಈ ತರ ಮಕ್ಕಳು ನನಗೆ ಎಷ್ಟೋ ಜನ್ಮಗಳಲ್ಲಿ ಕಳೆದು ಹೋಗಿದ್ದಾರೆ, ಎಷ್ಟೋ ಜನ್ಮಗಳಲ್ಲಿದ್ದಾರೆ. ನಾನು ಅವ್ರಿಗೋಸ್ಕರ ಅಂತಾನೆ ಎಷ್ಟೋ ಜನ್ಮಗಳಲ್ಲಿ ಇದೇ ರೀತಿಯಾಗಿ ಕಳೆದು ಬಂದಿದ್ದೀನಿ, ಮತ್ತು ನಾನು ಇದನ್ನೇ ಮಾಡಿದೆ. ಆದ್ರೆ ಗಳಿಸಿ ಹೋದಂತಹ ಆ ಮಕ್ಕಳಾದ್ರೂ ತಾವು ಆತ್ಮಜ್ಞಾನವನ್ನ ಪಡ್ಕೊಂಡು ಏನಾದ್ರೂ ಲಾಭ ಪಡಿತಾರ? ಅವರು ಕೂಡ ಏನು ಲಾಭ ಪಡೆಯಲ್ಲ. ಏನಂದ್ರೆ ಅವ್ರು ಏನ್ ತಿಳ್ಕೊತಾರೆ ಅಂದ್ರೆ, ಇಲ್ಲ ನಮ್ ತಂದೆ ತಾಯಿಗಳು ಇಷ್ಟೆಲ್ಲ ಯಾಕೆ ದುಡ್ದು ಹೋಗಿದ್ದಾರೆ, ನಾನು ಚೆನ್ನಾಗಿ ತಿಂದು ಎಂಜಾಯ್ ಮಾಡೋದಕ್ಕೋಸ್ಕರ ನನಗ್ ಕಷ್ಟ ಬರಬಾರ್ದು ಅಂತ ಇವ್ರು ದುಡ್ದು ಹೋಗಿದ್ದಾರೆ. ಅವ್ರಿಗೂ ಕೂಡ ಉನ್ನತಿ ಆಗೋದಿಲ್ಲ. ಅವ್ರೇನ್ ಅನ್ಕೋತಾರೆ, ನನ್ ತಂದೆ ತಾಯಿ ಕೋರಿಕೆನೇ ಇದು, ನಾನು ಅವ್ರು ಗಳಿಸಿಟ್ಟಂತ ಆಸ್ತಿಯನ್ನ ತಿನ್ಬೇಕು, ನಾನು ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಇವರು ಕೂಡ ತಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೋತಾ ಇರ್ತಾರೆ. ಹಾಗಿದ್ರೆ ಯಾರಿಗ್ ಲಾಭ ಆಯ್ತು? ಅವರಿಗೂ ಇಲ್ಲ, ಇವರಿಗೂ ಇಲ್ಲ. ಅದಕ್ಕೋಸ್ಕರ ಏನಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು. ತಟವರ್ತಿ ಗುರುಗಳಿಗೆ ಕೋಲ್ಡ್ ಡ್ರಿಂಕ್ಸ್ ವ್ಯಾಪಾರ, ರೈಸ್ ಮಿಲ್ ವ್ಯಾಪಾರ, ಈ ವಾಟರ್ ಬಾಟಲ್ ವ್ಯಾಪಾರಗಳಾಗಿರ್ಬೋದು, ಮತ್ತೆ ತುಂಬಾ ವ್ಯಾಪಾರಗಳಿದ್ವಂತೆ. ಅವನ್ನೆಲ್ಲ ಇಷ್ಟು ದೊಡ್ಡ ದೊಡ್ಡ ವ್ಯಾಪಾರ ಬಿಟ್ರಲ್ವಾ, ಅವರು ಸಂಬಂಧಿಕರೆಲ್ಲರೂ ಏನ್ ಅನ್ಕೊಂಡ್ರು ಅಂದ್ರೆ, ಈ ಇವ್ರ ಹುಚ್ಚನ, ಇಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಅನ್ನ ಬಿಟ್ರಲ್ಲ, ಇವನು ಹುಚ್ಚ ಅಂತ ಹೇಳಿ ಅಂತಿದ್ರಂತೆ. ಆದ್ರೆ ಇಲ್ಲಿ ಗುರುಗಳು ಹೇಳ್ತಾರೆ, ನನಗೆ ಯಾವಾಗ ಪತ್ರಿಜಿ ಗುರುಗಳು ಸಿಕ್ರೋ ಆ ಧನ ಸಂಪಾದನೆಯ ಹುಚ್ಚು ಬಿಟ್ಟು ನನಗೆ ಜ್ಞಾನ ಸಂಪಾದನೆಯ ಹುಚ್ಚು ಬಂದಿದೆ. ಹಾಗಿದ್ರೆ ಯಾವ ಹುಚ್ಚು ನಮಗಿರ್ಬೇಕು ಅಂದ್ರೆ ಧನ ಸಂಪಾದನೆಯ ಹುಚ್ಚಲ್ಲ, ಜ್ಞಾನ ಸಂಪಾದನೆಯ ಹುಚ್ಚೆ ನಮಗಿರ್ಬೇಕು. ಅದು ಅವ್ರಿಗೆ ಅರ್ಥ ಆಗ್ಲಿಲ್ಲ. ನನಗೇನ್ ಸಿಕ್ಕಿದೆ ಅನ್ನೋದು, ನಾನು ಯಾವ ಲಾಭವನ್ನ ಹೊಂದುತ್ತಾ ಇದ್ದೀನಿ ಅನ್ನೋದು. ಹಾಗಾಗಿ ಸದ್ಗುರುವಿನ ಪಾತ್ರ ತುಂಬಾ ಪ್ರಮುಖವಾದದ್ದು ಅಂತ ಹೇಳ್ತಾರೆ ಗುರುಗಳು. ಅದಕ್ಕೋಸ್ಕರ ರಾಜಲಕ್ಷ್ಮಿ ಅಮ್ಮನವರಾಗ್ಲಿ ನಾನಾಗ್ಲಿ ನಾವ್ ಯಾವಾಗ್ಲೂ ಜ್ಞಾನ ಸಂಪಾದನೆಗೆ ಒತ್ತು ಕೊಡ್ತೀವಿ. ಮತ್ತೆ ಎಲ್ಲರಿಗೂ ನಾವು ಅದನ್ನೇ ಹೇಳ್ತೀವಿ, ನಾವು ಅದೇ ಫಾಲೋ ಮಾಡ್ತೀವಿ, ಎಲ್ಲರಿಗೂ ಅದನ್ನೇ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ನಾವು ಕೂಡ ತುಂಬಾ ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವಿಲ್ಲಿ ದೇಹವಲ್ಲ ಆತ್ಮ ಅಂತ ಅರ್ಥ ಮಾಡ್ಕೊಂಡು ನಮ್ಗೆ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗುವಂತ ಸದ್ಗುರುಗಳು ಸಿಕ್ಕಿದ್ದಾರೆ. ಯಾವಾಗ್ಲೂ ಈ ಆತ್ಮಹಂತಕರು ಪುಸ್ತಕದಲ್ಲಿ ಇರುವ ಹಾಗೆ ಯಾರ
ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಗುರುಗಳು ಅಂಬಾನಿಯವರ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಆದ್ರೂ ಅವರು ನೆಮ್ಮದಿಯಿಂದ ಕುತ್ಕೊಂಡು ತಮಗೋಸ್ಕರ ಏನಾದ್ರು ಮಾಡ್ಕೋತಾ ಇದಾರ? ಇಲ್ಲ, ದುಡಿತಾನೆ ಇದ್ದಾರೆ, ಎಲ್ಲೂ ಫುಲ್ ಸ್ಟಾಪ್ ಇಡ್ತಿಲ್ಲ. ಇದೆ ಧನ ಅಂದ್ರೆ, ಇದೆ ಅದೊಂದು ಮಾಯೆ. ಎಷ್ಟು ಬರ್ತಾ ಇರತ್ತೋ ಇನ್ನೂ ಬೇಕು ಅಂತಾನೆ ಇರತ್ತೆ. ಅದು ಎಂದಿಗೂ ಮುಗಿಯೋದಿಲ್ಲ, ಎಲ್ಲೂ ಸ್ಟಾಪ್ ಅನ್ನೋದು ಆಗೋದಿಲ್ಲ. ಹಾಗಾಗಿ ನಾವೇ ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಪರಿಮಿತವಾಗಿ ಇರಬೇಕು, ಜೀವನದಲ್ಲಿ ಪರಿಮಿತವಾಗಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಎಂದಿಗೂ ಕೂಡ ಆತ್ಮಹಂತಕರಾಗದೆ, ಅಂದ್ರೆ ಆತ್ಮಹಂತಕರಂದ್ರೆ ಯಾರು? ಈ ಜೀವಿತಾ ಕಾಲದಲ್ಲಿ ತಾನು ಆತ್ಮ ಅಂತ ಅರ್ಥ ಮಾಡ್ಕೊಳ್ದೆ ಆತ್ಮನನ್ನ ಯಾರು ನಿರ್ಲಕ್ಷಿಸ್ತಾರೋ ಅವರೇ ಆತ್ಮಹಂತಕರು. ಹಾಗಾಗಿ ಆತ್ಮಹಂತಕರು ಎಂದಿಗೂ ಆಗ್ಬಾರ್ದು. ಅದು ತುಂಬಾ ಇಂಪಾರ್ಟೆಂಟ್ ಪುಸ್ತಕ ಅಂತಾನೆ ಹೇಳ್ಬೋದು. ನಾನು ಕೂಡ ಈಗ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಆ ಪುಸ್ತಕದಿಂದ ನಾನು ತುಂಬಾ ಚೇಂಜ್ ಆಗಿದ್ದೀನಿ. ಇಲ್ಲ ಅಂದ್ರೆ ಧನ ಸಂಪಾದನೆಗೆ ನನಗೂ ಕೂಡ ಒಂದು ಆಸೆ ಇತ್ತು. ಯಾವಾಗ ಆ ಪುಸ್ತಕ ಅನ್ನೋದು ನಾನು ಓದಿದ್ನೋ ನಾನೇ ಬದಲಾಗ್ಬಿಟ್ಟೆ. ಅಂದ್ರೆ ಆ ಪುಸ್ತಕಗಳಿಗೆ ಎಷ್ಟು ಎನರ್ಜಿ ಇರ್ಬೋದು ಅನ್ನೋದು ಇಲ್ಲಿ ಅರ್ಥ ಆಗತ್ತೆ ಮಾಸ್ಟರ್ಸ್. ಹಾಗಾಗಿ ಈ ಆತ್ಮಜ್ಞಾನದ ಪುಸ್ತಕ ಅಂದ್ರೆ ನಿಜವಾಗ್ಲೂ ನಮ್ಮ ಸಂಪತ್ತು. ಇವು ನಮ್ಮ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತ ನಮ್ಮ ಸಂಪತ್ತುಗಳು. ಅದಕ್ಕೆ ಈ ಪುಸ್ತಕಗಳನ್ನ ನಾವು ಎಂದಿಗೂ ನಮ್ಮ ಹತ್ರ ಇಟ್ಕೊಂಡು ಯಾವಾಗ್ಲೂ ಸ್ವಾಧ್ಯಾಯ ಮಾಡ್ತಾನೆ ಇರ್ಬೇಕು. ಪದವಿಗಳಿಗಾಗಿ, ಅವಾರ್ಡ್ಗಳಿಗಾಗಿ, ರಿವಾರ್ಡ್ಗಳಿಗಾಗಿ ಎಷ್ಟೋ ಕಷ್ಟಪಡ್ತಾ ಇರ್ತಾರೆ. ಏನು ತಮ್ಮ ಜೀವನದ ಗುರಿ ಅಂದ್ರೆ ಪದವಿಗಳನ್ನ ಸಂಪಾದನೆ ಮಾಡೋದೇ ನನ್ನ ಜೀವನದ ಗುರಿ, ಈ ರೀತಿಯಾಗಿನೇ ಕಷ್ಟಪಡ್ತಾ ಇರ್ತಾರೆ. ಕೊನೆಗೆ ಮರಣ ನಂತರ ಗೊತ್ತಾಗತ್ತೆ ಜೀವನವೇ ವ್ಯರ್ಥ ಆಗ್ಬಿಡ್ತು. ನನ್ನ ಜೀವನದಲ್ಲಿ ಸದ್ಗುರುಗಳು ಕೂಡ ಸಿಕ್ಕಿದ್ರು, ನನ್ನ ಕ್ಲಾಸಿಗೂ ಅಟೆಂಡ್ ಆದೆ, ಆದರೆ ನಾನು ಅದನ್ನ ಆಚರಿಸಲಿಲ್ಲ. ಅವಾಗ್ಲೇ ಫಸ್ಟಿಗೆ ಒಂದು ಉದಾಹರಣೆಯನ್ನ ಹೇಳಿದ ಹಾಗೆ, ಹೇಗೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅನ್ನೋ ಪಾಠಗಳನ್ನ ಕೇಳಿಯೂ ಎಷ್ಟೋ ವಿದ್ಯಾರ್ಥಿಗಳು ಇನ್ನೂ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲವೋ, ಈ ರೀತಿಯಾಗಿ ಉಳಿದು ಹೋದ್ರೆ ಅದು ಕೂಡ ಏನು ಉಪಯೋಗ ಆಗಲ್ಲ. ಸ್ವಲ್ಪ ಇವತ್ತಾದ್ರೂ ಸ್ವಲ್ಪ, ನಾಳೆ ಇನ್ನೊಂದು ಹೆಚ್ಚು 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 ನಾವು ಅಳವಡಿಸ್ಕೋತಾ ಹೋದಾಗ್ಲೇನೆ ಆ ಜ್ಞಾನ ಅನ್ನೋದು ನಮ್ಗೆ ಉಪಯೋಗ ಆಗೋದು. ಎಷ್ಟು ಜ್ಞಾನವಿದ್ದರೇನು ಉಪಯೋಗ, ನನ್ನ ಜೀವನಕ್ಕೆ ಅದು ಲಾಭ ನೀಡ್ಲಿಲ್ಲ ಅಂದ್ರೆ ನಾನು ಎಷ್ಟು ಜ್ಞಾನಿ ಆದ್ರೂ ಏನು ಉಪಯೋಗ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಎಷ್ಟೋ ಬೋಧನೆಯನ್ನ ಮಾಡಬಹುದು, ಎಷ್ಟೋ ಜ್ಞಾನವನ್ನ ಕೇಳಬಹುದು, ಆದ್ರೆ ನಾನು ನನ್ ಜೊತೆ ಆಚರಿಸ್ಕೊಂಡು ನನಗೇ ಲಾಭ ಪಡಿಲಿಲ್ಲ ಅಂದ್ರೆ ಅದಿದ್ದು ಏನು ಉಪಯೋಗ, ನಾನಿಷ್ಟು ಮಾಡಿಯೂ ಏನು ಉಪಯೋಗ ಅನ್ನೋದು ಇಲ್ಲಿ ಅರ್ಥ ಆಗತ್ತೆ. ಹಾಗಾಗಿ ಪಿತಾಮಹ ಪತ್ರಿಜಿಯವ್ರು ಏನ್ ಹೇಳ್ತಾರೆ, ಇದೆಲ್ಲ ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ವಿವೇಕ ಹೆಚ್ಚಾದಾಗ. ವಿವೇಕವನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ? ಬುದ್ಧಿಯನ್ನ ವಿಕಾಸ ಮಾಡ್ಕೋಬೇಕು. ಬುದ್ಧಿಯನ್ನ ಹೇಗೆ ವಿಕಾಸ ಮಾಡ್ಕೋಬೇಕು ಅಂದ್ರೆ ಧ್ಯಾನ ಸಾಧನೆಯನ್ನ ತೀವ್ರವಾಗಿ ಮಾಡ್ಬೇಕು. ಇವಾಗ ನಾವ್ ಹೇಳ್ಬಹುದು, ನಾವೆಲ್ಲ ನೈಟ್ ಪೂರ್ತಿ ಧ್ಯಾನ ಮಾಡ್ತೀವಿ, ನಾವೇನು ಕಡಿಮೆ ಮಾಡ್ತಾ ಇದೀವ, ನಾವ್ ಇಷ್ಟೊಂದು ಸಾಧನೆ ಮಾಡ್ತಾ ಇದೀವಿ, ನಾವೆಲ್ಲರೂ ತೀವ್ರ ಸಾಧನೆ ಮಾಡ್ತಾ ಇದ್ದೀವಿ ಅನ್ನೋದು ಎಲ್ಲರ ಗಮನ ಇರಬಹುದು. ಆದ್ರೆ ಇನ್ನೊಂದು ಧರ್ಮ ಸೂಕ್ಷ್ಮ ಏನು ಗುರುಗಳು ನಮ್ಗೆ ಏನು ಎಚ್ಚರಿಕೆ ನೀಡ್ತಾರಂದ್ರೆ, ಎಷ್ಟು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ನಾನು ಎಷ್ಟು ಉಳಿಸ್ಕೋತಾ ಇದ್ದೀನಿ, ಇದು ತುಂಬಾ ಮುಖ್ಯ. ಇವತ್ ಯಾರೋ ನನ್ ಫೋನ್ ಮಾಡ್ತಾರೆ, ಪ್ರಾಪಂಚಿಕವಾಗಿನೇ ಮಾತಾಡ್ತಾ ಇದ್ರೆ ನಮ್ಮ ಎನರ್ಜಿ ವೇಸ್ಟ್ ಆಗತ್ತೆ. ನಾವು ಹೊರಗಡೆ ಹೋಗಿ ಬಂದಿರ್ತೀವಿ, ಅಲ್ಲೇನಾದ್ರೂ ಹೊರಗಡೆ ಊಟ ತಿಂಡಿ ಇವುಗಳನ್ನ ಮಾಡಿದ್ರೆ ಎನರ್ಜಿಗೆ ವೇಸ್ಟ್ ಆಗತ್ತೆ. ಹಾಗಾಗಿ ಸಜ್ಜನರ ಸಾಂಗತ್ಯವನ್ನೇ ಮಾಡ್ಬೇಕು, ಅವಾಗ ನಮ್ಮ ಎನರ್ಜಿಯನ್ನ ನಾವು ಉಳಿಸ್ಕೋತೀವಿ. ಅದಕ್ಕೋಸ್ಕರ ಯಾವಾಗ್ಲೂ ನಾವು ಉದಾಹರಣೆ ಕೊಡ್ತಾ ಹೋದಾಗೆ, ಒಬ್ಬ ವ್ಯಕ್ತಿ ನಾವು ನಮ್ಮ ರಾತ್ರಿ ಧ್ಯಾನಕ್ಕೆ ಹೋಲಿಸ್ಕೊಂಡ್ರೆ, ರಾತ್ರಿ ಪೂರ್ತಿ ಕಷ್ಟಪಟ್ಟು ದುಡ್ದು 50,000 ದುಡ್ಡನ್ನ ಸಂಪಾದನೆ ಮಾಡ್ತಾನೆ ಅಂದ್ರೆ, ನೆಕ್ಸ್ಟ್ ಡೇ ಇಡೀ ದಿನ ಅವನು 48,000 ಖರ್ಚು ಮಾಡ್ಬಿಟ್ಟು 2,000 ಉಳಿಸ್ಕೊಂಡ್ರೆ ಏನ್ ಉಪಯೋಗ? ಇನ್ನೊಬ್ಬ ವ್ಯಕ್ತಿ 20,000 ದುಡ್ದು
18-15 ಸಾವಿರ ಉಳಿಸ್ಕೋತಾನಲ್ವಾ, ಅವನೇ ಗ್ರೇಟ್ ಅಲ್ವಾ? ಹಾಗಿದ್ರೆ 2-3 ತಾಸು ಮಾಡಿ ಅವ್ರ ಶಕ್ತಿ ಉಳಿಸ್ಕೊಂಡ್ರೆ ಅವರೇ ಗ್ರೇಟ್ ಅಲ್ವಾ? ಇಡೀ ರಾತ್ರಿ ಮಾಡಿನೂ ಏನು ಉಪಯೋಗ? ಹಾಗಾಗಿ ನಾವು ಅಷ್ಟು ಕಷ್ಟಪಟ್ಟು ಗಳಿಸ್ತಾ ಇದ್ದೀವಿ ಅಲ್ವಾ, ಸೊಂಟ ನೋವು ಬರ್ಲಿ, ಕತ್ತು ನೋವು ಬರ್ಲಿ, ಏನೇ ಆಗ್ತಾ ಇರ್ಲಿ, ಮನೇಲಿ ಎಷ್ಟೋ ಹೇಳ್ತಾ ಇರ್ತಾರೆ, ರಾತ್ರಿ ಪೂರ್ತಿ ಧ್ಯಾನ ಮಾಡ್ತೀರಿ, ಹಾಗೆ ಹೀಗೆ ಎಷ್ಟನ್ನೆಲ್ಲ ಸಹಿಸ್ಕೊಂಡು ಕಷ್ಟಪಟ್ಟು ಏನೋ ಒಂದು ನಮ್ಮ ಆತ್ಮ ಉನ್ನತಿಗಾಗಿ ಇದನ್ನ ನಾವು ಮಾಡ್ತಾ ಇದೀವಲ್ವಾ. ಹಾಗಿದ್ರೆ ಈ ಶಕ್ತಿಯನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಿದ್ರೆ ಏನ್ ಮಾಡ್ಬೇಕು? ಈ ಶಕ್ತಿಯನ್ನ ಉಳಿಸ್ಕೋಬೇಕು ಅಂದ್ರೆ ಹೆಚ್ಚು ಮೌನದಲ್ಲಿ ಇರಬೇಕು. ಅನಾವಶ್ಯಕವಾದ ಮಾತುಗಳನ್ನ ಮಾತಾಡಬಾರ್ದು. ಉಪಯೋಗಕ್ಕೆ ಬಾರದ ಮಾತುಗಳನ್ನ ಮಾತಾಡಬಾರ್ದು. ಅಂದ್ರೆ ಬಾಯಿಗೆ ಮೌನ ಅಷ್ಟೇ ಅಲ್ಲದೆ ಮನಸ್ಸಿಗೂ ಮೌನ ಇರಬೇಕು. ಇವಾಗ ನಾವು ಬಾಯಿಯಿಂದ ಮಾತಾಡ್ಲಾರ್ದೆ ನಾನ್ ಮೌನವಾಗಿದ್ದೀನಿ ಅಂತ ಹೇಳಿ ಬರ್ದು ಬರ್ದು ಹೇಳೋದು ಅಥವಾ ಸನ್ನೆ ಮಾಡಿ ಮಾಡಿ ಹೇಳೋದು, ಈ ತರಗಳಿಂದ್ರೂ ಆಗಲ್ಲ. ಮನಸ್ಸು ಕೂಡ ಖಾಲಿ ಇರಬೇಕು, ಅಂದ್ರೆ ಅದು ನಿಜವಾದ ಮೌನ ಅಂತ ಹೇಳ್ತಾರೆ. ಹಾಗಾಗಿ ಮನಸ್ಸಿನಲ್ಲಿಯೂ ಕೂಡ ಬೇಡದೇ ಇರುವಂತ ಆಲೋಚನೆಗಳನ್ನು ಮಾಡ್ತಾ ಇರಬಾರ್ದು. ಹಾಗಾಗಿ ಏನೇ ನಾವು ಮಾಡ್ತಾ ಇದೀವಿ ಅಂದ್ರೆ ಇದು ನನ್ನ ಆತ್ಮ ಉನ್ನತಿಗೆ ಏನಾದ್ರೂ ಲಾಭ ಇದೆನಾ ಅಥವಾ ಇಲ್ವಾ, ಇದೇ ನಾವು ಯೋಚನೆ ಮಾಡ್ಬೇಕು. ಗುರುಗಳು ಹೇಳ್ತಾರೆ ಅಲ್ವಾ, ನಾವು ಮಾತಾಡುವ ಮಾತು ಬೇರೆಯವ್ರಿಗಾದ್ರೂ ಉಪಯೋಗ ಆಗ್ಬೇಕು, ನಮಗಾದ್ರೂ ಉಪಯೋಗ ಆಗ್ಬೇಕು. ಇಲ್ಲ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀರಾ, ಆತ್ಮಜ್ಞಾನ ಬೋಧನೆಯನ್ನ ಮಾಡ್ತಾ ಇದ್ದೀರಾ, ಎಷ್ಟು ಬೇಕಾದಷ್ಟು ಮಾತಾಡಿ. ಆದ್ರೆ ಯಾರ್ದೋ ಜೀವನದಲ್ಲಿ ಇಂಟರ್ಫಿಯರ್ ಆಗಿರ್ಬೋದು, ಅಥವಾ ನಮ್ದೇ ಜೀವನದಲ್ಲಿ ನನ್ನ ಅದಾಗ್ತಿಲ್ಲ, ಈಗಾಗ್ತಿಲ್ಲ, ನೆಗೆಟಿವ್ ಥಾಟ್ಸು, ಈ ತರಗಳನ್ನೆಲ್ಲ ಬೇಡ. ಯಾಕಂದ್ರೆ ಯದ್ಭಾವಂ ತದ್ಭವತಿ. ನಾವ್ ಯಾವ ಭಾವದಲ್ಲಿ ಇರ್ತೀವೋ ಅದೇ ನಮ್ಮ ಗತಿ ಆಗಿರುತ್ತೆ. ಅಂದ್ರೆ ಯಾ ಮತಿಹಿ ಸಾ ಗತಿರ್ಭವೆ ಅಂತ ಹೇಳ್ತಾರೆ. ನಮ್ಮ ಮತಿ, ಮೈಂಡ್ ಹೇಗೆ ಯೋಚನೆ ಮಾಡುತ್ತೋ ನಮ್ಮ ಗತಿ ಕೂಡ, ಜೀವನ ಕೂಡ ಅದೇ ರೀತಿ ಆಗಿರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಯೋಚನೆಗಳಿಗೂ ತುಂಬಾ ಪವರ್ ಇರುತ್ತೆ. ಒಬ್ಬ ಮಾಸ್ಟರು ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಒಂದು ಒಳ್ಳೆ ಸೆಂಟೆನ್ಸ್ ಅನ್ನ ಹೇಳಿದ್ರು. ಇಲ್ಲಿ ಗುರುಗಳು ಸತ್ಯ ಅಂದ್ರೆ ಏನು ಅಂತ ಹೇಳ್ತಾರಂದ್ರೆ, ಯಾವಾಗಲೂ ಬದಲಾಗದೆ ಇರುವುದೇ ಸತ್ಯ, ಎಂದಿಗೂ ಬದಲಾಗದೆ ಇರೋದೇ ಸತ್ಯ, ಅದೇ ಭಗವಂತ. ಧರ್ಮ ಅಂದ್ರೆ ಏನು ಅಂತ ಹೇಳ್ತಾರಂದ್ರೆ, ನನ್ನಂತೆಯೇ ನನ್ನ ಪಕ್ಕದವರು ಕೂಡ ಆನಂದದಿಂದ ಇರಬೇಕು ಅಂತ ಬಯಸೋದೇ ಧರ್ಮ. ಎಷ್ಟು ಸುಂದರವಾದ ವಾಕ್ಯ ಅಂತ ಅನಿಸ್ತು. ಇದು ಕೇಳೋದಕ್ಕೆ ಚಿಕ್ಕದು, ಆದ್ರೆ ಅಳವಡಿಸ್ಕೊಂಡ್ರೆ ಅವ್ರ ದೇವ್ರೆ, ನಿಜವಾದ ದೇವ್ರ ಅವ್ರೆ. ಯಾಕಂದ್ರೆ ಎಲ್ಲಾರು ಆನಂದದಿಂದ ಬಯಸೋರು ದೇವ್ರೆ ಅಲ್ವಾ, ಅವರು ನಿಜವಾದ ದೇವ್ರು. ಹಾಗಾಗಿ ಈ ಸತ್ಯ ಧರ್ಮ ಅನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ನನ್ನಿಂದ ಹಿಡಿದು ನಾವೆಲ್ಲರಿಂದ ಕೂಡ, ನಾನು ಆ ಪ್ರಯತ್ನದಲ್ಲಿದ್ದೀನಿ, ನಾವೆಲ್ಲರೂ ಸೇರಿ ಅದನ್ನ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಜೀವನದಲ್ಲಿ ನಮ್ಮ ಗುರಿ ಏನು ಅಂದ್ರೆ ಅವಾರ್ಡು, ರಿವಾರ್ಡು, ಆಮೇಲೆ ಧನ ಸಂಪಾದನೆಯ ಹುಚ್ಚುಗಳನ್ನೇ ಬಿಟ್ಟು, ಅಂದ್ರೆ ಪರಿಮಿತವಾಗಿತ್ತು ಆತ್ಮ ಜ್ಞಾನದ ಸಂಪಾದನೆಯ ಹುಚ್ಚು ನಮಗಿರ್ಬೇಕು. ಯಾಕಂದ್ರೆ ನಾವ್ಯಾರು? ಆತ್ಮಗಳು. ಆತ್ಮರಾದಂತಹ ನಾವು ಅದನ್ನೇ ಮಾಡ್ಬೇಕಾಗತ್ತೆ. ಯಾಕೆ ಪ್ರತಿದಿನ ಕೇಳಬೇಕು ಅಂದ್ರೆ ಇದೆ. ಯಾವಾಗ ಆ ಗುರುಗಳು ಭಗವಂತ ಎಲ್ಲಾ ಕಡೆ ಇದ್ದಾನೆ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ ಅನ್ನೋದು ಆ ಒಬ್ಬ ವಿದ್ಯಾರ್ಥಿ ಅದನ್ನ ಅಳವಡಿಸ್ಕೊಳ್ಳೋ, ಅದೇ ರೀತಿಯಾಗಿ ಆ ವಿದ್ಯಾರ್ಥಿಯಂತೆ ನಾವು ಅಳವಡಿಸ್ಕೊಳ್ಳುವವರೆಗೂ ಕೂಡ ಈ ಆತ್ಮ ಜ್ಞಾನವನ್ನ ಕೇಳ್ತಾನೆ ಇರಬೇಕು. ಯಾವುದೇ ರಿಪೀಟ್ ಟಾಪಿಕ್ ಆಗ್ಲಿ ಕೇಳ್ತಾನೆ ಇರಬೇಕು. ಯಾಕಂದ್ರೆ ಇಲ್ಲಿ 5 ವಿಷಯಗಳು ಬರುತ್ತಲ್ವಾ. ಒಂದು ಶ್ರವಣ, ಮನನ, ನಿಧಿಧ್ಯಾಸ, ಸಾಕ್ಷಾತ್ಕಾರ, ಸೇವೆ. ಫಸ್ಟ್ ಕೇಳಿಸ್ಕೊತಾ ಇರ್ತೀವಿ. ಹೆಚ್ಚು ಮನನ ರಿಪೀಟ್ ಮಾಡ್ತಾನೆ ಇರ್ತೀವಿ. ಯಾವಾಗ ಹೆಚ್ಚು ರಿಪೀಟ್ ಆಗತ್ತೋ ಅವಾಗ ನಿಧಿಧ್ಯಾಸ ಆಗತ್ತೆ, ಅಂದ್ರೆ ಜೀವನದಲ್ಲಿ ಅಳವಡಿಕೆ ಆಗತ್ತೆ. ನಿಧಿಧ್ಯಾಸ ಆದ್ಮೇಲೆ ಸಾಕ್ಷಾತ್ಕಾರ ಆಗತ್ತೆ. ಓ ಇದೇನಾ ಅನ್ನೋದು. ಇವಾಗ ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ಎಲ್ಲಾ ಕಡೆ ಭಗವಂತನೇ ಇದ್ದಾನೆ ಅಂದ ಯಾರನ್ನ ನೋಡಿದ್ರಿ? ಇವಾಗ ರಾಜಲಕ್ಷ್ಮಿ ಮೇಡಮ್ ನೋಡಿದ್ರೆ, ಗೀತಾ ಮೇಡಮ್ ಆಗಿದ್ರೆ, ಅರುಣಾ ಮೇಡಮ್, ಯಾರನ್ನ ನೋಡಿದ್ರು ಏನನ್ಸುತ್ತೆ? ಎಲ್ಲಾರು ಈ ಭಗವಂತ.
ಇಲ್ಲಿ ಭಗವಂತ 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 ಈ ತರ ನಂಗೆಲ್ಲಾರು ಕಾಣ್ಬೇಕು, ನಾನು ಅಲ್ಲಿವರೆಗೂ ಮನನ ಮಾಡ್ಬೇಕು, ನಿಧಿಧ್ಯಾಸ ಆಚರಣೆಯಲ್ಲಿ ಇಡಬೇಕು. ಇದೇ ಸಾಕ್ಷಾತ್ಕಾರ. ಎಲ್ಲರಲ್ಲೂ ನಾನು ಇವತ್ತು ಭಗವಂತ ಅಂತ ನೋಡಿದ್ರೆ ಅದು ಸಾಕ್ಷಾತ್ಕಾರ. ಕೊನೆಗೆ ಏನಾಗತ್ತೆ? ಸೇವೆ. ನಾವು ಇದೇ ಎಲ್ಲರನ್ನ ಬೋಧಿಸೋಕೆ, ಎಲ್ಲ ಕಡೆ ಹರಡೋಕೆ ಹೋಗ್ತೀವಿ. ಹಾಗಾಗಿ ಈ 5 ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಯಾವತ್ತೂ ಆತ್ಮಹಂತಕರು ಆಗಬಾರ್ದು. ಯಾಕಂದ್ರೆ ಆತ್ಮರಾದಂತಹ ನಾವು ಆತ್ಮವನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಹೀಗೆ ಹೇಳ್ತಾ ತುಂಬಾ ಕ್ಲಾಸ್ ಬೇಡ ಮಾಸ್ಟರ್ಸ್, ಇಷ್ಟನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಗೆ ಈ ಸಜ್ಜನ ಸಾಂಗತ್ಯ ಈ ವಿಷಯವನ್ನ ನಾನು ಎಷ್ಟು ಹೇಳೋಕೆ ಅರ್ಹ ಆಗಿದ್ದೀನೋ ಅಷ್ಟನ್ನ ತಿಳಿಸೋ ಪ್ರಯತ್ನವನ್ನ ಮಾಡಿದ್ದೀನಿ. ಇಷ್ಟೊತ್ತು ನನಗೆ ಅವಕಾಶವನ್ನ ನೀಡಿದಂತಹ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್, ಈ ಝೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಇವಾಗ ನಿಮ್ಗೆ ಏನ ಅರ್ಥ ಆಯ್ತು ಅಥವಾ